ಪ್ರೊಡಕ್ಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರಾಬಬಲಿ ಯಾಕಿಲ್ಲ ಅಂತ ಇದು ನನಗೂ ಅರ್ಥ ಆಗ್ತಾ ಇಲ್ಲ. 100-200% ಹೇಳ್ತೀನಿ, ಹೊರಗಡೆ ಅಂತೂ ಹೋಗಿರಲ್ಲ. ಒಂದು ಸತಿ ನಾವು ಹೊರಗಡೆ ಹೋದ್ವಿ ಅಂದರೆ ಆಪ್ರೇಷನ್ಸ್ಗೆ ಅಂದರೆ ಅಟ್ಲೀಸ್ಟ್ 15 ಡೇಸ್ ಆಗುತ್ತೆ. ಅಟ್ಲೀಸ್ಟ್ ಇದು ಆಪ್ರೇಷನ್ಸ್ ಅವರು ಸರ್ಚ್ ಮಾಡಿ ಅವ್ರನ್ನ ಕೊಲ್ಲೋವರೆಗೂ ಬಿಡಲ್ಲ. ಅಲ್ಲೇನಾದರೂ ನಾನು ಇದ್ದಿದ್ರೆ ಅಟ್ಲೀಸ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಬಚಾವ್ ಮಾಡ್ಬೋದು, ಯಾರನ್ನಾದ್ರು ಉಳಿಸ್ಬೋದಾಗಿತ್ತು ಅನಿಸುತ್ತೆ. ಏಪ್ರಿಲ್ 22ನೇ ತಾರೀಕು ಆ ಸ್ಥಳದಲ್ಲಿ ಇದ್ರಿ, ನಿಮಗೆ ಏನನ್ನಿಸ್ತು ಅಲ್ಲಿ ನೋಡಿದ್ರೆ ನೀವು ಆ ಘಟನೆ? ಯಾಕಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ ಬಂದು ಹೆಡ್ ಶಾಟ್ ಮಾಡಿದ್ರು, ನನ್ನ ಪಕ್ಕದಲ್ಲಿ ನಿಂತಿದ್ದವ್ರನ್ನೇ ಸಾಯಿಸ್ಕೊಂಡು ಹೋದ್ರು. ಆ ಒಂದು ಯುವತಿ ಮದುವೆಗೆ 6 ದಿನ ಆಗಿದೆ, ಅವರು ಕೂಡ ಏನನ್ಸುತ್ತೆ ಸರ್ ಈ ಥರ ಘಟನೆ ನೋಡಿದ್ರೆ? ನೀವು ಅಲ್ಲೇ ಇದ್ರ ಅದಾದಂಥ ಸಂದರ್ಭದಲ್ಲಿ ಹೇಗೆ ಅಂತ? ಮೇಡಮ್, ನಾವು ಆಚೆ ಬಂದುಬಿಟ್ಟಿದ್ವಿ. ನಾವು ಒಂದು 5 ನಿಮಿಷ ಅಷ್ಟೇ ನಮಗೂ ಅವ್ರಿಗೆ ಇದ್ದಿದ್ದು. ನಾನು ಲಾಸ್ಟ್ ಗ್ರೂಪ್ ಫೋಟೋ ತೊಗೊಂಡಿದ್ದು ಫ್ಯಾಮಿಲಿದು 2:10ಕ್ಕೆ ತೊಗೊಂಡಿದ್ದೀನಿ. 2:10ಕ್ಕೆ ತೊಗೊಂಡೋದ್ಮೇಲೆ ಅವರು ಆಲ್ರೆಡಿ ಮುಂಚೆನೇ ನಮಗೆ ಫೋರ್ಸ್ ಮಾಡ್ತಾಯಿದ್ರು. ಒಂದು 150ಗೆಲ್ಲ ಅವ್ರು ಫೋರ್ಸ್ ಮಾಡ್ತಾಯಿದ್ರು. ಆದ್ರೂ ನಾವು ಗ್ರೂಪ್ ಫೋಟೋ ತೊಗೊಳ್ಳೋದು, ಆಟ ಆಡ್ತಾಯಿದ್ವಿ. ಇನ್ನೊಂದು, ನನ್ನ ಮಗಳಿಗೆ ನಾನು ಮ್ಯಾಗಿ ಸಹ ತಿನ್ಸೋಕ್ಕಾಗಲಿಲ್ಲ. ಅವಳು ಕೇಳ್ತಾಯಿಲ್ಲ, ಹೊಟ್ಟೆ ಹಸಿತಿದೆ ಪಾಪ ತಿನ್ನಿಸಿ ಅಂತ. ಆದರೂ ನಾನು ಅವಳಿಗೆ ತಿನ್ಸೋಕ್ಕಾಗಲಿಲ್ಲ. ಬಟ್ ಆದ್ರೂ ಅವಳನ್ನು ಕರ್ಕೊಂಡು ನಾವು ಬಂದ್ಬಿಟ್ವಿ. ನಾವು ಬಂದಾದಮೇಲೆ ನನಗೆ ಅಲ್ಲಿ ನಿಂತಿದ್ದಾಗೇ ಫೈರ್ ಸ್ಟಾರ್ಟ್ ಆಯಿತು. ಫೈರ್ ಸ್ಟಾರ್ಟ್ ಆಗಿದ್ದಾಗ ನಾನೇನು ಅಂದ್ಕೊಂಡೆ ಅಂದರೆ, ಮೇ ಬಿ ಇಟ್ ಈಸ್ ಎ ಪ್ರಾಕ್ಟೀಸ್ ಫೈರ್. ಯಾಕಂದರೆ CRPF ಕ್ಯಾಂಪ್ ಹತ್ರದಲ್ಲಿರೋದ್ರಿಂದ ನನ್ನ ಅನಿಸಿಕೆನೂ ಏನಾಗುತ್ತಿತ್ತು, ಯಾರೂ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ನನ್ನ ಮನಸ್ಸಲ್ಲಿ ಅದು ಇದ್ದೇ ಇತ್ತು. ನಾವು ಆಪ್ರೇಷನ್ಸ್ ಏರಿಯಾ ಮಾಡ್ತಿರ್ಬೇಕಾದ್ರೆ ಆ ಬೆಟ್ಟದ ಮಧ್ಯದಲ್ಲೆಲ್ಲ ಫ್ಯಾಮಿಲಿಗೆಲ್ಲ ಹೇಳ್ತಾ ಇದ್ದೆ ನಾನು, ನೋಡಮ್ಮ ನಾವು ಇದೇ ಥರ ಕೆಲಸ ಮಾಡ್ತಾಯಿದ್ವಿ, ಈ ಥರನೇ ಹತ್ತುತ್ತೆ, ಈ ಥರನೇ ಹೋಗ್ತಾರೆ, ಇಲ್ಲಿ ನೋಡು ಸುತ್ತು ಇದ್ದಾರೆ, ಇಲ್ಲಿ ಏನೂ ಇಲ್ಲ. ಅವ್ರು ಜಾಸ್ತಿ ಅಟ್ಯಾಕ್ ಮಾಡೋದೆಲ್ಲ ಗುಂಪಲ್ಲಿದ್ದಾಗೇ. ಇದೊಂದು ಬಹಳ ಕೆಟ್ಟು ಟೈಮ್ ಇರುತ್ತೆ. ಪ್ರೊಡಕ್ಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರಾಬಬಲಿ ಯಾಕಿಲ್ಲ ಅಂತ ಇದು ನನಗೂ ಅರ್ಥ ಆಗ್ತಾಯಿಲ್ಲ. ಮೇಲೆ ಇರಬೇಕಾಗಿತ್ತು. ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಬಂದಿದೆ ಅಂತ ಹೇಳ್ತಿದ್ರು. ಬಟ್ಟು ಯಾಕಂದರೆ 19th ಮೋದಿಯವರು ವಿಸಿಟ್ ಬೇರೆ ಇತ್ತು, ಅದೊಂದು ಪೋಸ್ಟ್ಪೋನ್ ಆಗಿತ್ತು. ಈ ಥರ ಅಟ್ಯಾಕ್ ಆಗುತ್ತೆ ಅಂತಲೂ ಎಲ್ಲ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಯಾಕೆ ಸೆಕ್ಯೂರಿಟಿ ಡಿಪ್ಲಾಯ್ ಮಾಡಿಲ್ಲ ಅನ್ನೋದೊಂದೇ ಒಂದು ಕ್ವಶನ್ನು ಎಲ್ರಿಗೂ ಬರುತ್ತದೆ. ಸರ್, ಅವರು ಅಷ್ಟು ರಾಜಾರೋಷವಾಗಿ ಬಂದು ಕೊಲೆ ಮಾಡಿ ನಂತರ 1 ಅವರ್ ಅಲ್ಲಿ ಎಸ್ಕೇಪ್ ಆಗೋದಷ್ಟು ಸುಲಭನಾ? ಹೇಗಿದೆ ಆ ಪ್ರದೇಶ? ಯಾಕಂತ ಹೇಳಿದ್ರೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗೋದು ಎಷ್ಟು ದೂರ ಆಗುತ್ತೆ ಅವರಿಗೆ ಪಹಲ್ಗಮ್ನಿಂದ, ಮತ್ತು ಅಷ್ಟು ಈಸಿನಾ ಅಂತ ಅವ್ರಿಗೆ ಹೋಗೋದು? ಮೇಡಮ್, ಇದುವರೆಗೂ ವಾಪಸ್ ಅಂತೂ ಹೋಗಿರಲ್ಲ. ಯಾಕಂದರೆ ನಮ್ಮ ಅಲ್ಲಿ ಬೆಟ್ಟಗಳು ಸುತ್ತೂ ಡಿಪ್ಲಾಯ್ ಆಗಿಬಿಟ್ಟಿರ್ತಾರೆ. ಅದಾಗಿದ್ದ ಇನ್ಸಿಡೆಂಟ್ ತಕ್ಷಣವೇ ಸಾವಿರಾರು ಆರ್ಮಿ ಪಲ್ಸರ್ಸು ಆ ಪ್ಲೇಸಿಗೆ ರೀಚ್ ಆಗಿದ್ದಾರೆ. ಆ ಬೆಟ್ಟಗಳ ಸುತ್ತೂ, ಅದಾದಮೇಲೆ ದೋಡಾ, ರಜೌರಿ ಅಂತ ಸುತ್ತಮುತ್ತ ತುಂಬ ಹಿಲ್ ಸ್ಟೇಷನ್ಸ್ ಇದೆ. ಆ ಊರುಗಳೆಲ್ಲನೂ ಮೋಸ್ಟ್ ಪ್ರಾಬಬಲಿ ನಮ್ಮ ಆರ್ಮಿ ಡಿಪ್ಲಾಯ್ಮೆಂಟ್ಸ್ ಇದೆ. ನಮ್ಮ RRs ಇದೆ, ತುಂಬ RR ಅಂತ ರಾಷ್ಟ್ರೀಯ ರೈಫಲ್ಸ್ ಅಂತ ಯೂನಿಟ್ಸ್ ಇದೆ. ಅದೆಲ್ಲ ನಾವು ಬೆಟ್ಟದ ಮೇಲೇ ಡಿಪ್ಲಾಯ್ ಆಗಿರೋದು. ನಾವು ಯಾರು CRPF ಅವರದೇ ಕೆಳಗಡೆ ಇರ್ತಾರೆ. ಈಗ ಏನು ಯೂನಿಯನ್ ಟೆರಿಟರೀಸ್ ಆದಮೇಲೆ ತುಂಬ CRPF ಡಿಪ್ಲಾಯ್ ಮಾಡಿದ್ದಾರೆ. ಬಟ್ ಬೆಟ್ಟಗಳ ಸುತ್ತೂ ಎಲ್ಲೇ ಇದ್ರೂ ಆರ್ಮಿಯವ್ರು ಡಿಪ್ಲಾಯ್ ಆಗಿರ್ತಾರೆ. ಅವರು 100-200% ಹೇಳ್ತೀನಿ, ಹೊರಗಡೆ ಅಂತೂ ಹೋಗಿರಲ್ಲ. ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾರೆ. ಅವ್ರು ಐಡೋಟ್ಸ್ ಆದರೂ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿದ್ದು ಟೈಮ್ ನೋಡ್ಕೊಂಡು ಆಚೆ ಬರ್ತಾರೆ ಅವರು. ಅದಂತೂ ಗ್ಯಾರಂಟಿನೇ. ಈಗ ಆಪ್ರೇಷನ್ಸ್ ಎಲ್ಲ ನಡೀತಾನೆ ಇದೆ, ಇನ್ನೂ ಕಂಟಿನ್ಯೂಸ್ ಆಪ್ರೇಷನ್ಸ್ ನಡೀತಾ ಇದೆ. ಇನ್ನೂ ಒಂದು 15 ಡೇಸ್ ಆಪ್ರೇಷನ್ ನಡೆಯುತ್ತೆ. ಯಾಕಂದರೆ ಎಷ್ಟೊಂದು ಸುಲಭವಾಗಿ ಬಿಡಲ್ಲ ಅದನ್ನು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೂ ಅಷ್ಟೇ, ನಾವು ಹೊರಗಡೆ ಹೋದರೆ, ಒಂದು ಸತಿ ನಾವು ಹೊರಗಡೆ ಹೋದ್ವಿ ಅಂದರೆ ಆಪ್ರೇಷನ್ಸ್ಗೆ ಅಂದರೆ ಅಟ್ಲೀಸ್ಟ್ 15 ಡೇಸ್ ಆಗುತ್ತೆ. ಮತ್ತೆ ರಿಟರ್ನ್ ಬರಬೇಕಂದ್ರೆ ನಮ್ಮ ಊಟದ ಜೊತೆ, ಬಟ್ಟೆ ಜೊತೆ ಎಲ್ಲ ನಾವು ತೊಗೊಂಡೋಗ್ತೀವಿ. ನಾವು 3 ದಿನಕ್ಕೆ ಅಂತ ಹೋದವರು ಒಂದೊಂದು ಸತಿ 15 ದಿನ ಅಂತೂ ಅನ್ಬೇಸ್ ಆಗಿರುತ್ತೆ. ಅಟ್ಲೀಸ್ಟ್ ಇದು ಆಪ್ರೇಷನ್ಸ್ ಅವರು ಸರ್ಚ್ ಮಾಡಿ ಅವ್ರನ್ನ ಕೊಲ್ಲೋವರೆಗೂ ಬಿಡಲ್ಲ. ಆ ಥರ ಒಂದು ಟಾರ್ಗೆಟ್ ಇದ್ದೇ ಇರುತ್ತೆ ಎಲ್ರಿಗೂ ಅಷ್ಟೇ. ಇವಾಗ ನಮ್ಮಂತೆಲ್ಲ ಪ್ರತಿಯೊಬ್ಬ ಸಣ್ಣ ಸೋಲ್ಜರಿಂದ ದೊಡ್ಡ ಆಫೀಸರ್ವರೆಗೂ ಅದೊಂದು ಟಾರ್ಗೆಟ್ ಇದ್ದೇ ಇರುತ್ತದೆ. ನೀವು ಬೈಸರನ್ ಅನ್ನುವಂಥ ಪ್ರದೇಶದಲ್ಲಿ ಮುಂಚೆ ಡ್ಯೂಟಿ ಮಾಡಿದ್ರಾ ಅಥವಾ ಹೇಗೆ? ಮೇಡಮ್, ಬೈಸರ್ನಲ್ಲಿ ಡ್ಯೂಟಿ ಮಾಡಿರಲಿಲ್ಲ. ನಾನು ಕಾರ್ಗಿಲಲ್ಲಿ ಮಾಡಿದ್ದೆ. ಕುಪ್ವಾಡ ಅಂತ ಇದೆ, LOCಲಿ ಮಾಡಿದ್ದೆ, ಮಚಿಲ್ ಸೆಕ್ಟರ್ ಅಂತ. ಕಳೆದ ಒಂದು 2002-2008ವರೆಗೂ ನಾನು ಕಂಟಿನ್ಯೂ ಅಲ್ಲೇ ಡ್ಯೂಟಿ ಮಾಡಿದ್ದೆ. ಇದಕ್ಕಿಂತ ವರ್ಸ್ಟ್ ಆಗಿರೋ ಪ್ಲೇಸಸ್ ಅದು. ಇದಾದರೂ ಒಂದು ಸಿಟಿ ಲಿಮಿಟ್ಸ್ ಇದೆ, ಅಲ್ಲಿ ಜನನೇ ಓಡಾಡಲ್ಲ. ಅದು ಏಕ್ದಮ್ ಫೆನ್ಸ್ ಜೊತೆಲಿರುವಂಥ ಲೊಕೇಶನ್ಸ್ ಅದೆಲ್ಲನೂ. ಕಣ್ಣು ನೋಡೋಷ್ಟರಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗಿಬಿಡುತ್ತಲ್ಲ. ಅಲ್ಲಿ ಅವೆಲ್ಲ ಏನು ಅಂತಂದರೆ, ಇದು ನಾನು ಮಾಡಿರೋಂಥ ಜಾಗದಲ್ಲೆಲ್ಲನೂ ಅಲ್ಲಿ ಅವ್ರು ಯಾವುದೇ ಫೈರಿಂಗ್ ಎಲ್ಲ ಮಾಡಲ್ಲ. ಅವರು ಒಳಗಡೆ ಬರಬೇಕು, ಸಿಟಿ ಒಳಗಡೆ ಬರಬೇಕು, ಹೇಗಾದರೂ ಮಾಡಿ ಅವ್ನು ಇನ್ಫಿಲ್ಟ್ರೇಷನ್ ಏನಂತಾರೆ ನುಗ್ಕೊಂಡು ಒಳಗಡೆ ಬರಬೇಕು. ಸರ್, ಇವತ್ತಿಗೆ ನಿಮಗೆ ಏನು ಅನಿಸ್ತಾ ಇದೆ? ಯಾಕಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಇದ್ದವರಂತಹ ಪರಿಸ್ಥಿತಿ ನೀವು ನೋಡಿದ್ರಿ, ನೀವು ಜಸ್ಟ್ ಮಿಸ್ ಅಂತಲೇ ಹೇಳ್ಬೋದು. ಏನು ಅನಿಸುತ್ತೆ? ನಿಮ್ಮ ಮನೆಯವರು ಏನು ಹೇಳಿದ್ರು ಅಥವಾ ಏನು ಹೇಳ್ತೀರಿ? ನಿಮ್ಗೆ ಏನು ಅನಿಸ್ತು? ಆ ಇನ್ಸಿಡೆಂಟಿಂದ ಬಚಾವಾದ್ರಿ ಅನಿಸ್ತಾ? ಯಾಕಂತ ಹೇಳಿದ್ರೆ ಅವರ ಮೇನ್ ಟಾರ್ಗೆಟ್ ಬರೀ ಗಂಡಸರೇ ಆಗಿದ್ರು ಅನ್ನುವಂಥದ್ದು ಈಗಾಗಲೇ ಅವರು ನೀಟಾಗಿ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಗಂಡಸರನ್ನ ಮಾತ್ರ ಕೊಲೆ ಮಾಡ್ಕೊಂಡು ಬಂದಿರೋದು. ಏನು ಹೇಳ್ತೀರಿ? ಮೇಡಮ್, ನನಗೆ ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ಬೇಸರನೂ ಆಗ್ತಿದೆ. ಮೋಸ್ಟ್ ಪ್ರಾಬಬ್ಲಿ ನಾನು ಬೇಸರದ ಹೇಳ್ತೀನಿ. ಬೇಸರ ಯಾಕೆ ಆಗ್ತಿದೆ ಅಂದರೆ, ಅಲ್ಲೇನಾದರೂ ನಾನು ಇದ್ದಿದ್ರೆ ಅಟ್ಲೀಸ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಬಚಾವ್ ಮಾಡ್ಬೋದು, ಯಾರನ್ನಾದ್ರು ಉಳಿಸ್ಬೋದಾಗಿತ್ತು ಅನಿಸುತ್ತೆ. ಯಾಕಂದರೆ ನಮಗೆ ಗೊತ್ತು ಇವರು ಮಿಲಿಟೆಂಟ್ಸ್ ಆಗಿರ್ತಾರೆ,
ಮತ್ತು ನಾರ್ಮಲ್ ಜನ ಆಗಿರ್ತಾರೆ, ಆರ್ಮಿಯವ್ರು ಆಗಿರ್ತಾರೆ ಅಂತ. ಅದು ಕಣ್ಮುಂದೆ ನೋಡಿರೋರು, ಇದೇ ಥರ ಮುಂಚೆನೂ ಓಡಾಡಿರೋರು ಇದ್ದಾರೆ. ನಾವು ನೋಡಿದ್ದೀವಿ, ಅವ್ರನ್ನ ಸರೆಂಡರ್ ಮಾಡಿದ್ದೀವಿ, ಹೊಡೆದಿದ್ದೀವಿ, ಸಾಯಿಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆರ್ಮಿ ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಮೇಡಮ್ ನಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಾಗೋದು. ನಾರ್ಮಲ್ ಜನಕ್ಕೆ ನಿಮ್ಗಾಗ್ಬೋದು, ಇವ್ರಿಗಾಗ್ಬೋದು, ಗೊತ್ತಾಗಲ್ಲ. ಆರ್ಮಿಯವ್ರ ಡಿಸಿಪ್ಲಿನ್ ಹೇಗಿರುತ್ತೆ, ಅವ್ರ ಯೂನಿಫಾರ್ಮ್ ಹೇಗಿರುತ್ತೆ, ಅವ್ರ ಶೂಸಿಂದ ಮೇಲ್ವರೆಗೂ ಅವ್ರು 100% ಎಲ್ಲೂ ಆ ಥರ ಬರೋಕ್ಕಾಗಲ್ಲ. ಅವ್ರು ನೋಡಿದ ತಕ್ಷಣ ಹೇಳ್ಬೋದು. ನಮ್ಮ ಆರ್ಮಿಯವ್ರು ಯಾವತ್ತೂ ಅಷ್ಟೇ, ನಾವು ಒಂದು ಯೂನಿಫಾರ್ಮ್ ಬಿಟ್ಟರೆ ನಮ್ಮ ಯೂನಿಫಾರ್ಮಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಬಿಡಲ್ಲ. ಒಂದು ಹೆಲ್ಮೆಟ್ ಹಾಕಬೇಕು ಅಂದರೆ ಅದು ಹೆಲ್ಮೆಟ್ ಯೂನಿಫಾರ್ಮ್ ಥರ ಇರುತ್ತೆ. ಬಟ್ ಅವ್ರ ಹತ್ರ ಆ ಹೆಲ್ಮೆಟ್ಸ್ ಇರಲ್ಲ. ನಾನು ಐಡೆಂಟಿಫೈ 100% ಮಾಡ್ತಿದ್ದೆ. ನನಗೆ ಅದೊಂದೇ ಒಂದು ಬೇಸರ ಏನಂದರೆ, ಅಲ್ಲಿದ್ದಿದ್ರೆ ಏನಾದರೂ ಒಂದು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ಬೋದಾಯಿತು ಜನಕ್ಕೆ. ಅಟ್ಲೀಸ್ಟು ಅಷ್ಟು ಜನ ಉಳಿಸ್ಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಗುಂಪಿನ ಜನನಾದರೂ ಉಳಿಸ್ಬೋದಾಗಿತ್ತು. ಮೊದಲನೇದಾಗಿ ಅವರೆಲ್ಲ ಒಟ್ಟಿಗೆ ಬಂದಿಲ್ಲ, ಎಲ್ಲ ಒಂದೊಂದು ಏರಿಯಾಯಿಂದ ಬಂದು ಎಲ್ಲೆಲ್ಲಿ ಗುಂಪು ಜಾಸ್ತಿ ಇದ್ದಾರೆ ಅವ್ರು ನೋಡಿದ್ದಾರೆ. ಒಟ್ಟಿಗೆ ಬಂದಿದ್ರು ನನ್ನ ಪ್ರಾಣಕ್ಕೂ ಅಪಾಯ ಬರ್ತಿತ್ತು. ಸಿಂಗಲಾಗಿ ಬರ್ತಿರೋದ್ರಿಂದ ನಾನು ಎಲ್ಲಾದರೂ ಒಂದು ಉಳಿಸೋದು ಅನ್ನೋ ಒಂದು ನೋವು ಇದೆ ಮೇಡಮ್.